ನಿಮಗೆ ಗೊತ್ತಾ 2024ರಲ್ಲಿ ಇಂಡಿಯಾದಲ್ಲಿ ಹೆಲ್ತ್ ಇನ್ಶೂರೆನ್ಸು ರಿಜೆಕ್ಟ್ ಆಗಿರುವಂಥದ್ದು 26,000 ಕೋಟಿ. ಅದಕ್ಕೆ ಕಾರಣ ಏನು ಅಂತಂದ್ರೆ ಜಸ್ಟ್ ಇನ್ಶೂರೆನ್ಸ್ ತಗೊಂಡಿರುವಂಥ ಪ್ರಜೆಗಳಿಗೆ ಈ ಕ್ಲಾಸ್ಗಳು, ಹಿಡನ್ ಕ್ಲಾಸ್ಗಳು ಗೊತ್ತಿಲ್ಲದೆ ಇರೋದು. ಸಣ್ಣ ಅಕ್ಷರದಲ್ಲಿ ಈ ಕಂಡೀಷನ್ಸ್ ಅಪ್ಲೈ ಅಂತ ಬರ್ದಿರ್ತಾರಲ್ಲ, ಅಂತ ಕ್ಲಾಸ್ಗಳು ಅರ್ಥ ಆಗದೆ ಇರೋದು ಅಥವಾ ಗೊತ್ತಾಗದೆ ಇರೋದು. ಇವ್ರು ಇನ್ಶೂರೆನ್ಸ್ ಎಲ್ಲ ತಗೊಂಡ್ಮೇಲೆ ಯಾವುದೋ ಒಂದು ಕಾಯಿಲೆಗೆ ತುತ್ತಾದ್ರು, ಮತ್ತೇನೋ ಒಂದು ಟ್ರೀಟ್ಮೆಂಟ್ ತಗೊಂಡ್ರು, ಅದಾದ್ಮೇಲೆ ಕ್ಲೇಮ್ ಮಾಡಬೇಕು ಅಂತ ಹೋದಾಗ ರಿಜೆಕ್ಟ್ ಆಗಿಬಿಡುತ್ತೆ. ಅದಾಗಬಾರ್ದು ನಿಮಗೂ ಕೂಡ ಅಂದರೆ ನಾನು ಹೇಳುವಂಥ ಈ 9 ಪಾಯಿಂಟ್ಸ್ಗಳನ್ನ ಮರೀದೆ ಚೆಕ್ ಮಾಡಿ. ಈ ವಿಡಿಯೋನ ಕೊನೆ ತನಕ ನೋಡಿ. ನಂಬರ್ 1, ಕೋಪೆ. ನೀವು ಇನ್ಶೂರೆನ್ಸ್ ಪರ್ಚೇಸ್ ಮಾಡೋ ಟೈಮಲ್ಲಿ ನಿಮಗೆ ಕೋಪೆನ ಆಫರ್ ಮಾಡಿದ್ರೆ ನಿಮ್ಗೆ ಒಂದಷ್ಟು ಡಿಸ್ಕೌಂಟ್ ಸಿಗುತ್ತೆ. 1000 2000 ಆ ಥರ ಏನೋ ಡಿಸ್ಕೌಂಟ್ ಸಿಗುತ್ತೆ ಅಂತ ಹೇಳ್ಬಿಟ್ಟು ನಿಮ್ಗೆ ಒಂದಷ್ಟು ಅಲ್ಲಿ ಡಿಸ್ಪ್ಲೇ ಆಗ್ಬೋದು ಇನ್ಶೂರೆನ್ಸಲ್ಲಿ, ಅಥವಾ ಪರ್ಚೇಸ್ ಮಾಡೋ ಒಂದು ಆ್ಯಪಲ್ಲಿ ನಿಮಗೆ ತೋರಿಸ್ಬೋದು. ಬೈ ಮಿಸ್ಟೇಕ್ ಆಗೂ ಕೂಡ ಇದನ್ನೇನಾದರೂ ನೀವು ಆಫರ್ನ ಅಕ್ಸೆಪ್ಟ್ ಮಾಡ್ಕೊಂಡ್ರೆ, ಅಂದರೆ ಕೋಪೆನ ಅಲೋ ಮಾಡಿದ್ರೆ ನಿಮ್ಮ ಪಾಲಿಸಿನಲ್ಲಿ ನಿಮ್ಮ ಜೇಬಿಗೆ ಕತ್ರಿ ಗ್ಯಾರಂಟಿ. ಕೋಪೆ ಅಂದ್ರೇನು? ಅಕಸ್ಮಾತ್ ನೀವೇನಾದರೂ 3 ಲಕ್ಷನ ಕ್ಲೈಮ್ ಮಾಡ್ತಾ ಇದ್ದೀರಾ ಅಂದರೆ 3 ಲಕ್ಷದಲ್ಲಿ 20%, 3 6 ಅಂದರೆ 60,000 ನಿಮ್ಮ ಕೈಯಿಂದ ಕಟ್ಟಬೇಕಾಗುತ್ತೆ. ಸೊ ಅದೇ ಕಾರಣಕ್ಕೆ ನಿಮ್ಮ ಪಾಲಿಸಿನಲ್ಲಿ ಈ ಕೋಪೆ ಅನ್ನೋದು ಇಲ್ಲದೆ ಇರೋದನ್ನ ತಗೊಳ್ಳಿ, ಅಥವಾ ನೋ ಕೋಪೆ ಅನ್ನು ಆಪ್ಟ್ ಮಾಡಿ. ನಂಬರ್ 2, ರೂಮ್ ರೆಂಟ್ ಕ್ಯಾಪ್. ಏನಪ್ಪ ಇದು ರೂಮ್ ರೆಂಟ್ ಕ್ಯಾಪ್ ಅಂದರೆ, ಅಕಸ್ಮಾತ್ ನೀವೇನಾದರೂ ಹಾಸ್ಪಿಟಲೈಸ್ ಆದ್ರಿ ಅಂದರೆ, ಒಂದು ಹಾಸ್ಪಿಟಲ್ಗೆ ಅಡ್ಮಿಟ್ ಆದ ಮೇಲೆ ರೂಮ್ದು ರೆಂಟ್ ಕಟ್ಟಬೇಕಾಗುತ್ತೆ. ಅಂದರೆ ರೂಮ್ದು ಡಿಫ್ರೆಂಟ್ ಅಲ್ಲಿ ಸಿಗ್ತಿರುವಂಥ ಫೆಸಿಲಿಟಿ ಮೇಲೆ ರೂಮ್ದು ಒಂದೊಂದು ರೆಂಟ್ಗಳಿರುತ್ತೆ. ನೀವು ತೊಗೊಂಡಿರುವಂಥ ಇನ್ಶೂರೆನ್ಸಲ್ಲಿ ಅಕಸ್ಮಾತ್ ರೂಮ್ ರೆಂಟ್ ಏನಾದರೂ ಬರೀ 3,000 ಇದ್ದರೆ, ನೀವು ಜಾಯ್ನ್ ಆದಂಥ ಹಾಸ್ಪಿಟಲ್ದು ರೂಮ್ ರೆಂಟ್ ಏನಾದರೂ 6,000 ಇದ್ದರೆ, ನೀವು ಅನ್ಕೊಬೋದು ಇನ್ನು ಎಕ್ಸ್ಟ್ರಾ 3,000 ಅಲ್ವಾ ಕಟ್ಬಿಡೋಣ, ಮಿಕ್ಕಿದ್ದೆಲ್ಲ ಇನ್ಶೂರೆನ್ಸಲ್ಲಿ ಕವರ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಅಲ್ವೇ ಅಲ್ಲ. ನೀವು ಮಾಡುವಂಥ ಒಂದು ದೊಡ್ಡ ತಪ್ಪು ಅಂದರೆ ಇದು. ರೂಮ್ ರೆಂಟ್ ಕ್ಯಾಪ್ ಅಲ್ಲಿ ಒಂದು ಹಿಡನ್ ಕ್ಲಾಸ್ ಇದೆ. ಅದೇನಂದ್ರೆ ಪ್ರಪೋರ್ಷನೇಟ್ ಡಿಡಕ್ಷನ್ ಅಂತ ಹೇಳ್ಬಿಟ್ಟು. ಅಂದ್ರೆ ಸಪೋಸ್ ನೀವೊಂದು ಹಾಸ್ಪಿಟಲ್ಗೆ ಅಡ್ಮಿಟ್ ಆಗಿರ್ತೀರಾ, ಅದರಲ್ಲಿ ರೂಮ್ ರೆಂಟು 6,000 ಇರುತ್ತೆ. ನಿಮ್ಮ ಇನ್ಶೂರೆನ್ಸ್ ಪಾಲಿಸಿನಲ್ಲಿ ರೂಮ್ ರೆಂಟ್ ಕ್ಯಾಪ್ ಇರೋದು 3,000 ಇರುತ್ತೆ. ಅವಾಗ ಏನು ಮಾಡ್ತಾರೆ, ಅವ್ರದ್ದೊಂದು ಕ್ಯಾಲ್ಕುಲೇಷನ್ ಫಾರ್ಮುಲಾ ಇದೆ. ನೀವು ಕನ್ಸ್ಯೂಮ್ ಮಾಡಿರೋದು ಮತ್ತು ಇವರು ಕೊಟ್ಟಿರುವಂಥ ಕ್ಯಾಪ್ನ ಡಿವೈಡ್ ಮಾಡ್ತಾರೆ. 6/3 ಮಾಡಿದಾಗ ಅದೇನು ಬರುತ್ತೆ, 0.5 ಬರುತ್ತೆ. ಅಂದರೆ 50% ನಿಮ್ಮ ಕೈಲಿಂದ ಕಟ್ಟಬೇಕಾಗುತ್ತೆ. ಅದು ಬರೀ ರೂಮ್ ರೆಂಟ್ಗೆ ಅಷ್ಟೇ ಅಲ್ಲ, ಬೇರೆ ಎಲ್ಲ ಫೀಸ್ಗಳಿಗೆ, ಡಾಕ್ಟರ್ ಫೀಸು, ರೂಮ್ ರೆಂಟು ಮತ್ತು ಇನ್ನೊಂದು ಏನೇ ಇದ್ರೂ ಅದಕ್ಕೆಲ್ಲದಕ್ಕೂ ಕೂಡ ಟೋಟಲ್ ಬಿಲ್ಲು ನಿಮಗೆ 2 ಲಕ್ಷ ಆಗಿದೆ ಅಂದರೆ ನೀವು 1 ಲಕ್ಷ ಕಟ್ಟಬೇಕಾಗುತ್ತೆ. ಬರೀ 1 ಲಕ್ಷ ಅಷ್ಟೇ ಇನ್ಶೂರರ್ ನಿಮಗೆ ಕೊಡೋದು. ನಂಬರ್ 3, ಡಿಸೀಸ್ ವೈಸ್ ಸಬ್ಲಿಮಿಟ್. ಇದು ಬ್ರೂಟಲ್ ಇನ್ ದ ಎನಿ ಪಾಲಿಸಿ. ಯಾಕಂತಂದ್ರೆ ತುಂಬ ಜನಗಳಿಗೆ ಗೊತ್ತಿಲ್ಲ ಡಿಸೀಸ್ ವೈಸ್ ಏನಾದರೂ ಸಬ್ಲಿಮಿಟ್ ಇದೆಯಾ ಇಲ್ಲ ಅಂತ ಹೇಳ್ಬಿಟ್ಟು. ಸಪೋಸ್ 10 ಲಕ್ಷದೊಂದು ಇನ್ಶೂರೆನ್ಸ್ ನೀವು ತೊಗೊಂಡಿರ್ತೀರ ಪಾಲಿಸಿನ, ನಿಮಗೆ ಯಾವುದೋ ಒಂದು ಸರ್ಜರಿ ಆಗುತ್ತೆ, ಆ ಸರ್ಜರಿದು ಕಾಸ್ಟ್ ಬಂದು ಒಂದು 6 ಲಕ್ಷ ಆಗುತ್ತೆ ಅಂತ ಇಟ್ಕೊಳ್ಳಿ. ಆದರೆ ನಿಮ್ಮ ಇನ್ಶೂರೆನ್ಸಲ್ಲಿ ಸಬ್ಲಿಮಿಟ್, ಡಿಸೀಸ್ ವೈಸ್ ಸಬ್ಲಿಮಿಟ್ ಇರುತ್ತಲ್ಲ, ಆ ಯಾವ ಡಿಸೀಸಿಗೆ ನೀವು ಏನು ಆಪರೇಷನ್ ಮಾಡಿಸ್ಕೊಂಡ್ರಿ ಆ ಆಪರೇಷನ್ಗೆ ಎಷ್ಟು ಲಿಮಿಟ್ ಇದೆ ಅನ್ನೋದು ನಿಮಗೆ ಗೊತ್ತಿಲ್ಲದೆ ಇದ್ದರೆ ನೀವೇನು ಇನ್ಶೂರೆನ್ಸ್ ಕ್ಲೈಮ್ ಮಾಡೋಕೆ ಹೋಗ್ತೀರಾ ಅಷ್ಟು ಅಮೌಂಟ್ ಸಿಗೋದಿಲ್ಲ. ನಾನು ಮೊದಲು ಹೇಳ್ದಂಗೆ 6 ಲಕ್ಷ ಖರ್ಚಾಗಿದೆ ಅಂದರೆ ನೀವು ಯಾವುದೋ ಒಂದು ಆಪರೇಷನ್ಗೆ, ಅದೇ ಆಪರೇಷನ್ಗೆ ಇವ್ರು ಏನಾದರೂ ಸಬ್ಲಿಮಿಟ್ 3 ಲಕ್ಷ ಇಟ್ಟಿದ್ದಾರೆ ಅಂದರೆ ಅವ್ರು ಕೊಡೋದು ಬರೀ 3 ಲಕ್ಷ, ಮಿಕ್ಕಿದ 3 ಲಕ್ಷನ ನಿಮ್ಮ ಕೈಯಿಂದ ಹಾಕಬೇಕಾಗುತ್ತೆ. ಸೊ ಅದೇ ಕಾರಣಕ್ಕೆ ನೀವು ಯಾವುದೇ ಇನ್ಶೂರೆನ್ಸ್ನ ತೊಗೊಳ್ಳೋದಕ್ಕೆ ಮುಂಚೆ ಈ ಡಿಸೀಸ್ ವೈಸ್ ಸಬ್ಲಿಮಿಟ್ ಇಲ್ಲದೆ ಇರೋದನ್ನ ಆಪ್ಟ್ ಮಾಡಿ. 4ನೇದು, ವೇಟಿಂಗ್ ಪೀರಿಯಡ್. ಈ ವೇಟಿಂಗ್ ಪೀರಿಯಡಲ್ಲಿ 3 ಥರ ಇದೆ. ಇನಿಷಿಯಲ್, ಡಿಸೀಸ್, ಸ್ಪೆಸಿಫಿಕ್ ಡಿಸೀಸ್ ವೈಸ್, ಮತ್ತು ಇನ್ನೊಂದು ಮೆಟರ್ನಿಟಿ. ಈ 3 ನೀವು ತಿಳ್ಕೊಳ್ಳೇಬೇಕು ಯಾವುದಾದ್ರೂ ಇನ್ಶೂರೆನ್ಸ್ ಪಾಲಿಸಿನ ನೀವು ತೊಗೊಳಕ್ಕೆ ಹೋಗ್ತಿದ್ದೀರಾ ಅಂತಂದ್ರೆ. ಯಾವುದೇ ಒಂದು ಇನ್ಶೂರೆನ್ಸ್ ಪಾಲಿಸಿನಲ್ಲೂ ವೇಟಿಂಗ್ ಪೀರಿಯಡ್ ಇಲ್ಲ ಅಂದರೆ ನೀವು ಬಚಾವ್. ಅಕಸ್ಮಾತ್ ವೇಟಿಂಗ್ ಪೀರಿಯಡ್ ಇದೆ ಅಂದರೆ ತುಂಬ ಡೇಂಜರ್. ಯಾಕೆ ಅಂತಂದರೆ, ಸಪೋಸ್ ನೀವು ಒಂದು ಇನ್ಶೂರೆನ್ಸ್ ಪಾಲಿಸಿನ ಇವತ್ತು ತೊಗೊತೀರಾ, ಇವತ್ತು ತೊಗೊಂಡಾದ್ಮೇಲೆ ನಿಮಗೆ 15 ಡೇಸ್ ಆದಮೇಲೆ ಯಾವುದೋ ಒಂದು ಎಮರ್ಜೆನ್ಸಿ ಸಿಚುವೇಶನ್ ಆಗುತ್ತೆ, ನೀವೊಂದೇನೋ ಸರ್ಜರಿನೋ ಮತ್ತಿನ್ನೊಂದೇನೋ ಹಾಸ್ಪಿಟಲೈಸ್ ಆದ್ರಿ ಅಂದರೆ ಆ ಇನ್ಶೂರೆನ್ಸ್ನ ಕ್ಲೇಮ್ ಮಾಡೋದಕ್ಕೆ ಆಗೋದಿಲ್ಲ. ಯಾಕಂದರೆ ಇದರಲ್ಲಿ ಇನಿಷಿಯಲ್ ವೇಟಿಂಗ್ ಪೀರಿಯಡ್ ಇತ್ತು ಅಂದರೆ ಅವರು 30 ಡೇಸ್ವರೆಗೂ, ಅಂದರೆ ಇನ್ಶೂರೆನ್ಸ್ನ ಮಾಡಿಸಿದ 30 ಡೇಸ್ವರೆಗೂ ನೀವು ಯಾವುದೇ ಕ್ಲೇಮ್ ಮಾಡೋಕ್ಕಾಗೋದಿಲ್ಲ. ಅದೇ ರೀತಿ ಸ್ಪೆಸಿಫಿಕ್ ಡಿಸೀಸ್ ವೈಸ್ ವೇಟಿಂಗ್ ಪೀರಿಯಡ್ ಇದೆಯಲ್ಲ, ಇದರಲ್ಲಿ ಏನಾಗುತ್ತೆ 2 to 4 years ನೀವು ವೇಟಿಂಗ್ ಪೀರಿಯಡ್ ಇರುತ್ತೆ. ಅಂದರೆ ನೀವು ಇನ್ಶೂರೆನ್ಸ್ ಪಾಲಿಸಿ ಯಾವುದನ್ನೇ ತೊಗೊಂಡ್ರು ಕೂಡ ಅದರಲ್ಲಿ ಏನಾದರೂ ಡಿಸೀಸ್ ವೈಸ್ ವೇಟಿಂಗ್ ಪೀರಿಯಡ್ ಇತ್ತು ಅಂದರೆ ಸೇಮ್ ಡಿಸೀಸ್ಗೆ ನೀವು ಹಾಸ್ಪಿಟಲೈಸ್ ಆದ್ರಿ ಆ್ಯಂಡ್ ಅದರಲ್ಲಿ ನೀವು ಇನ್ಶೂರೆನ್ಸ್ನ ಕ್ಲೇಮ್ ಮಾಡ್ಬೋದು ಅಂತ ಅಂದ್ಕೊಂಡ್ರೆ ಕೊನೆಗೆ ಇನ್ಶೂರೆನ್ಸು ರಿಜೆಕ್ಟ್ ಆಗುತ್ತೆ. ಬಿಕಾಸ್ ಇದೊಂದು ಹಿಡನ್ ಕ್ಲಾಸ್. ಸ್ಪೆಸಿಫಿಕ್ ಡಿಸೀಸ್ ವೈಸ್ ವೇಟಿಂಗ್ ಪೀರಿಯಡ್ ಇತ್ತು ಅಂದರೆ ಅದನ್ನು ಇನ್ಶೂರೆನ್ಸ್ನ ತೊಗೊಳಕ್ಕೆ ಹೋಗ್ಬೇಡಿ. ಸೊ ಇದಕ್ಕೆಲ್ಲ ರಿಸರ್ಚ್ ಮಾಡ್ತಾ ಹೋದಾಗ ನನಗೆ ಸಿಕ್ಕಂಥ ಒಂದು ಪೇಜ್ ಅಥವಾ ಒಂದು ಲಿಂಕ್ ಏನಂದರೆ ಅದು ಈ ಪೇಜು. ಇದರಲ್ಲಿ ಪಿನ್ ಟು ಪಿನ್ ಇನ್ ಡೀಟೇಲ್ಸ್ನ ಕೊಟ್ಟಿದ್ದಾರೆ. ಯಾವುದು ನಾನು ಮಾತಾಡ್ತಿರೋದು ಅಂದರೆ ಅದೇ ಡಿಟ್ಟೋ ಬ್ಯಾಕ್ಡ್ ಬೈ ಝೀರೋದ.
ಇದರಲ್ಲಿ ಬೆಸ್ಟ್ ಪಾರ್ಟ್ ಏನಂದ್ರೆ ಅವರು ನಿಮ್ಮ ಜೊತೆ ಕನ್ನಡದಲ್ಲಿ ಕೂಡ ಕನ್ಸಲ್ಟ್ ಮಾಡ್ತಾರೆ, ಅಂದ್ರೆ ಕನ್ನಡದಲ್ಲೇ ಒನ್ ಆನ್ ಒನ್ ನೀವು ಕನ್ಸಲ್ಟೇಷನ್ ತಗೋಬಹುದು. ಅಂಡ್ ಅನದರ್ ಬೆಸ್ಟ್ ಪಾರ್ಟ್ ಏನಂದ್ರೆ ಬೇರೆ ಇನ್ಶೂರೆನ್ಸ್ ಪಾಲಿಸಿ ಮಾಡಿಸೋರು ಇದಾರಲ್ಲ ಅವ್ರ ತರ ಪದೇ ಪದೇ ಕಾಲ್ ಮಾಡಿ ಇದನ್ನ ತಗೊಳ್ಳಿ ಅದನ್ನ ತಗೊಳ್ಳಿ ಅಂತ ಹೇಳ್ಬಿಟ್ಟು ನಿಮಗೆ ಸ್ಪ್ಯಾಮ್ ಕಾಲ್ಗಳನ್ನ ಮಾಡಿ ಟೆನ್ಷನ್ ಕೊಡೋದಿಲ್ಲ. ಅಂಡ್ ಆಲ್ಸೋ ಇವರಲ್ಲಿ ನಿಮಗೆ ಪಾಲಿಸಿ ತಗೊಳ್ಳೋದಕ್ಕೂ ಮುಂಚೆ ನೀವು ಕನ್ಸಲ್ಟೇಷನ್ ಮಾಡಿ ಯಾವುದೇ ಇನ್ಫಾರ್ಮೇಶನ್ ಅಂದ್ರೆ ನಿಮಗೆ ಯಾವುದು ಬೆಸ್ಟ್ ಅನ್ಸುತ್ತೋ ಅಂಥದನ್ನೇ ಅವರು ಸಜೆಸ್ಟ್ ಮಾಡ್ತಾರೆ. ಡಿಟೋ ಒಂದು ಇನ್ಶೂರೆನ್ಸ್ ಅಡ್ವೈಸರಿ ಪ್ಲಾಟ್ಫಾರ್ಮ್. ಇವರು ನಿಮಗೆ ಇನ್ಶೂರೆನ್ಸ್ ನ ಪರ್ಚೇಸ್ ಮಾಡೋದಕ್ಕೆ ಸಜೆಸ್ಟ್ ಮಾಡ್ತಾರೆ. ನಿಮ್ಮ ಪರ್ಸನಲಿ ನಿಮ್ಗೆ ಯಾವ್ದಾದ್ರು ಫ್ಯಾಮಿಲಿ ಅಥವಾ ನಿಮ್ಗೆ ಏನೇನು ಯಾವುದೇ ರೀತಿ ಇನ್ಶೂರೆನ್ಸ್ ಬೇಕು ಅಂದ್ರೂ ಕೂಡ ಅದ್ರ ಬಗ್ಗೆ ಕಂಪ್ಲೀಟ್ ಆಗಿ ಡೀಟೇಲ್ಸ್ ನ ಕೊಟ್ಟು ನಿಮ್ಗೆ ಅಂಡರ್ಸ್ಟ್ಯಾಂಡ್ ಮಾಡಿದ್ಮೇಲೆ ನಿಮ್ಗೆ ಯಾವ್ದು ಬೆಸ್ಟ್ ಇದೆ ಅನ್ನೋದನ್ನ ಸಜೆಸ್ಟ್ ಮಾಡ್ತಾರೆ. ನೀವು ತಗೋಬೇಕು ಅಂದ್ರೆ ತಗೋಬಹುದು, ಯಾವುದೇ ಇಲ್ಲಿ ಹಾರ್ಡ್ ಫೀಲಿಂಗ್ಸ್ ಇಲ್ಲ. ನಿಮಗೆ ಒತ್ತಡ ಮಾಡಿ ತಗೊಳ್ಳೇಬೇಕು ಅಂತ ಹೇಳ್ಬಿಟ್ಟು ಪದೇ ಕಾಲ್ ಮಾಡಿ ನಿಮಗೆ ಟಾರ್ಚರ್ ಕೊಡೋದಿಲ್ಲ, ಟೆನ್ಷನ್ ಮಾಡಿಸೋದಿಲ್ಲ. ಅಂಡ್ ಇವರು ಒಂದ್ಸಲ ನಿಮ್ಗೆ ಇನ್ಶೂರೆನ್ಸ್ ನ ಸೇಲ್ ಮಾಡಿಬಿಟ್ರು ಅಂದರೆ ನಿಮ್ಮನ್ನ ದೂರ ಇಟ್ಬಿಟ್ಟು ನೀವ್ಯಾರೋ ನಾವ್ಯಾರೋ ಅನ್ನೋ ಥರ ಇರೋದಿಲ್ಲ. ನಿಮಗೆ ಮತ್ತೆ ಯಾವುದಾದ್ರೂ ಪೇಪರ್ ವರ್ಕ್ ಇದ್ದರೆ ಅದಕ್ಕೂ ಕೂಡ ಸಪೋರ್ಟ್ ಮಾಡ್ತಾರೆ, ಮತ್ತೆ ಯಾವುದಾದ್ರೂ ಕ್ಲೈಮ್ ಮಾಡಬೇಕು ಅಂದ್ರೂ ಕೂಡ ಅದಕ್ಕೂ ಕೂಡ ಸಪೋರ್ಟ್ ಮಾಡ್ತಾರೆ. ಸೊ ನಿಮ್ಗಳಿಗೆ ಯಾವುದೇ ಇನ್ಶೂರೆನ್ಸ್ನ ತೊಗೋಬೇಕು ಅಂತ ಅನಿಸಿದ್ರು ಅಥವಾ ಯಾವುದೇ ಇನ್ಶೂರೆನ್ಸ್ನ ರಿನ್ಯೂ ಮಾಡಬೇಕು ಅಂತ ಅನಿಸಿದ್ರು ಅದ್ರ ಬಗ್ಗೆ ಡೀಟೇಲ್ಸ್ ನಿಮ್ಗೆ ಅರ್ಥ ಆಗ್ತಿಲ್ಲ ಪ್ರಾಪರಾಗಿ ಅಂತ ಇದ್ದರೆ ನನ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವಂಥ ಲಿಂಕ್ನ ಕ್ಲಿಕ್ ಮಾಡಿ ಒನ್ ಆನ್ ಒನ್ ಕನ್ಸಲ್ಟೇಷನ್ನ ತೊಗೊಳ್ಳಿ. ಇಟ್ಸ್ ಟೋಟಲಿ ಫ್ರೀ. ಕನ್ನಡದಲ್ಲೇ ನಿಮ್ಮ ಜೊತೆ ಸಂಭಾಷಣೆನ ಮಾಡ್ತಾರೆ, ನಿಮ್ಗೆ ಅರ್ಥ ಆಗೋ ರೀತಿ ತಿಳಿಸ್ಕೊಟ್ಟು ನಿಮ್ಗೆ ಯಾವ್ದು ಬೇಕು ಬೆಸ್ಟ್ ಪ್ಲಾನು ಅದನ್ನ ಆಪ್ಟ್ ಮಾಡೋದಕ್ಕೆ ನಿಮ್ಗೆ ಅಡ್ವೈಸ್ ಮಾಡ್ತಾರೆ. ಕಮಿಂಗ್ ಬ್ಯಾಕ್, 5th ಪಾಯಿಂಟ್, ಪ್ರೀ ಅಂಡ್ ಪೋಸ್ಟ್ ಹಾಸ್ಪಿಟಲೈಸೇಷನ್. ಏನಂದ್ರೆ ಇನ್ ಕೇಸ್ ಯಾರಿಗೆ ಕಾಯಿಲೆ ಬಿದ್ರೂ ಅವರು ಹಾಸ್ಪಿಟಲ್ ಒಳಗಡೆ ಹೋಗೋದಕ್ಕೂ ಮುಂಚೆನೆ ಎಷ್ಟೋ ಚೆಕಪ್ಗಳು, ಬ್ಲಡ್ ಟೆಸ್ಟ್ ಮಾಡಿಸ್ಬೇಕು, ಇನ್ನೊಂದೇನೋ ಸ್ಕ್ಯಾನಿಂಗ್ ಮಾಡಿಸ್ಬೇಕು ಅಂತೆಲ್ಲ ಖರ್ಚುಗಳು ಬೀಳುತ್ತೆ. ಆಸ್ಪತ್ರೆಗೆ ಒಳಗಡೆ ಹೋಗಿ ಅಡ್ಮಿಟ್ ಆಗಿ ಅದೇನು ಟ್ರೀಟ್ಮೆಂಟ್ ಮಾಡಿಸ್ಕೊಂಡು ಆಚೆಗೆ ಬಂದ ಮೇಲೂ ಸಹ ಅವ್ರಿಗೆ ಮತ್ತೆ ರೀವಿಸಿಟ್ ಮಾಡಬೇಕು, ಮತ್ತೆ ಇನ್ನೊಂದೇನೋ ಒಂದಷ್ಟು ಮೆಡಿಕೇಶನ್ ಅದರದ್ದೆಲ್ಲ ಖರ್ಚುಗಳೆಲ್ಲ ಬೀಳುತ್ತೆ. ಅದೇ ಕಾರಣಕ್ಕೆ ಈ ಪ್ರೀ ಅಂಡ್ ಪೋಸ್ಟ್ ಹಾಸ್ಪಿಟಲೈಸೇಷನ್ ಅನ್ನುವಂಥ ಒಂದು ಕ್ಲಾಸು ನಿಮ್ಮ ಪಾಲಿಸಿನಲ್ಲಿ ಇದ್ರೆ ನಿಮಗೆ ಒಂದು ಅಡ್ವಾಂಟೇಜ್. ಎಸ್ಪೆಷಲಿ ನಿಮ್ಮ ಪಾಲಿಸಿ ಎಷ್ಟು ಕವರ್ ಮಾಡಬೇಕು ಅಂದರೆ ಪ್ರೀ 30 days ಮತ್ತು ಪೋಸ್ಟ್ 60 days ಕವರ್ ಮಾಡ್ತಿದೆ ಅಂದರೆ ದಟ್ ಈಸ್ ಒನ್ ಆಫ್ ದ ಬೆಸ್ಟ್ ಪಾಲಿಸಿ. ಗೋ ಅಂಡ್ ಆಪ್ಟ್ ಫಾರ್ ಇಟ್. 6th one, ರೀಸ್ಟೋರೇಷನ್ ಬೆನಿಫಿಟ್. ಏನು ಹಿಂಗಂದ್ರೆ ಯೂಶಲಿ ಫ್ಯಾಮಿಲಿ ಫ್ಲೋಟ್ ಪ್ಯಾಕ್ ಅಥವಾ ಹೆಲ್ತ್ ಇನ್ಶೂರೆನ್ಸ್ನ ಯಾರಾದರೂ ಆಪ್ಟ್ ಮಾಡಿದರೆ ಫ್ಯಾಮಿಲಿನಲ್ಲಿ ಯಾವುದಾದ್ರೂ ಒಬ್ಬ ಪರ್ಸನ್ಗೆ ಏನೋ ಒಂದು ಪ್ರಾಬ್ಲಮ್ ಆಯಿತು, ಒಂದೇನೋ ಟ್ರೀಟ್ಮೆಂಟ್ ಆಯಿತು, ಅದಕ್ಕೊಂದು ಫಸ್ಟ್ ಸಲ ಕ್ಲೈಮ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ಫ್ಯಾಮಿಲಿದೊಂದು 10 lakhs ಆಪ್ಟ್ ಮಾಡಿರ್ತಾರೆ, ಕವರೇಜ್ ತೊಗೊಂಡಿರ್ತಾರೆ. ಅದರಲ್ಲಿ ಯಾವುದೋ ಒಬ್ಬ ಫ್ಯಾಮಿಲಿ ಪರ್ಸನ್ಗೆ ಏನೋ ಒಂದು ಆಗುತ್ತೆ, ಅದಕ್ಕೆ ಒಂದು ಸರ್ಜರಿನೋ ಏನೋ ಒಂದು ಆದಮೇಲೆ ಒಂದು 8 ಲಕ್ಷ ಏನೋ ಖರ್ಚಾಗುತ್ತೆ ಆ ಕ್ಲೈಮ್ಗೆ. ಅದಾದಮೇಲೆ ಮಿಕ್ಕಿದಷ್ಟು ಇನ್ನು 2 ಲಕ್ಷ. ಇನ್ ಕೇಸ್ ಈ ರೀಸ್ಟೋರೇಷನ್ ಬೆನಿಫಿಟ್ ಏನಾದರೂ ಇಲ್ಲ ಅಂದರೆ ಓಲ್ ಇಯರ್ ಎಲ್ಲ ಫ್ಯಾಮಿಲಿಯವರು ಬರೀ ಆ 2 ಲಕ್ಷನೇ ನಂಬ್ಕೊಂಡು ಅದು ಹೆಲ್ತ್ ಇನ್ಶೂರೆನ್ಸ್ನ ನಂಬ್ಕೊಂಡು ಇರಬೇಕಾಗುತ್ತೆ. ಅದ್ರ ಬದಲಾಗಿ ಈ ರೀಸ್ಟೋರೇಷನ್ ಬೆನಿಫಿಟ್ ಇರುವಂಥ ಯಾವುದೇ ಪಾಲಿಸಿನ ನೀವು ತೊಗೊಂಡ್ರೆ ನಿಮ್ಗೇನಾಗುತ್ತೆ, ಎವ್ರಿ ಕ್ಲೈಮ್ ಆದಮೇಲೂ ಕೂಡ ಅದೊಂಥರ ಮತ್ತೆ ರೀಫಿಲ್ ಆಗ್ತಾ ಇರುತ್ತೆ, ರೀಚಾರ್ಜ್ ಆಗೋ ರೀತಿ ರೀಚಾರ್ಜ್ ಆಗ್ತಾ ಇರುತ್ತೆ. ಸೊ ಓಲ್ ಫ್ಯಾಮಿಲಿ ಆ ಒಂದು ವರ್ಷ ಪೂರ್ತಿ 10 lakhs ಏನು ಬೆನಿಫಿಟ್ ಇದೆ ಆ ಬೆನಿಫಿಟ್ನ ತಗೋಬಹುದು. ಸೊ ನಿಮ್ಮ ಪಾಲಿಸಿನಲ್ಲಿ ಇದಿರಲೇಬೇಕು. ಮೇಕ್ ಶೂರ್ ಯು ಹ್ಯಾವ್ ದಿಸ್ ಇನ್ ಯುವರ್ ಪಾಲಿಸಿ. 7th one, ಡೇ ಕೇರ್ ಟ್ರೀಟ್ಮೆಂಟ್. ಇವಾಗೆಲ್ಲ ಏನಾಗಿದೆ, ಮಾಡರ್ನ್ ಮೆಡಿಸಿನ್ ಬಂದಿರೋದ್ರಿಂದ ಬೆಳಿಗ್ಗೆ ಯಾವುದೋ ಒಂದು ಕಾಯಿಲೆ ಬಂದಿದೆ, ಅದು ಹಾಸ್ಪಿಟಲ್ಗೆ ಹೋಗ್ತಾರೆ, ಮಧ್ಯಾಹ್ನದಷ್ಟೊತ್ತಿಗೆ ಅವರು ಡಿಸ್ಚಾರ್ಜ್ ಆಗೋ ಮನೆಗೆ ಹೋಗುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಸೊ ಇನ್ಶೂರರ್ ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ, ಒಬ್ಬ ಪೇಷಂಟು ಹಾಸ್ಪಿಟಲ್ ಹೋದರೆ 24 hours ಅಡ್ಮಿಟ್ ಆಗಿದ್ರೆ ಮಾತ್ರನೇ ಇನ್ಶೂರೆನ್ಸ್ನ ಕ್ಲೇಮ್ ಮಾಡಬಹುದು ಅಂತ ಒಂದು ಪಾಲಿಸಿನಲ್ಲಿ ಒಂದು ಹಿಡನ್ ಕ್ಲಾಸ್ ಇರುತ್ತೆ. ಅದೇ ಕಾರಣಕ್ಕೆ ನಿಮ್ಮ ಇನ್ಶೂರೆನ್ಸಲ್ಲಿ ಈ ಡೇ ಕೇರ್ ಕವರೇಜ್ ಇದೆಯಾ ಇಲ್ವಾ ಅಂತ ಹೇಳ್ಬಿಟ್ಟು ಮೇಕ್ ಶೂರ್ ಮಾಡ್ಕೊಳ್ಳಿ. 8th one, ಡೊಮಿಸಿಲರಿ ಎಕ್ಸ್ಪೆನ್ಸಸ್. ಏನು ಹಿಂಗಂದ್ರೆ ನಾವು ಕರೋನಾ ಟೈಮಲ್ಲಿ ನೋಡಿದ್ವಿ, ಎಲ್ಲ ಹಾಸ್ಪಿಟ್ಲ್ಗಳು ಎಲ್ಲ ಬೆಡ್ಗಳು ಫಿಲ್ ಆಗಿಬಿಟ್ಟಿತ್ತು. ಅದೇ ಟೈಮಲ್ಲಿ ಎಷ್ಟೋ ಪೇಷಂಟ್ಸ್ಗಳನ್ನ ಮನೆಯಲ್ಲೇ ಟ್ರೀಟ್ ಮಾಡಿ ಅವ್ರನ್ನ ಆರೋಗ್ಯವಂತರಾಗಿ ಮಾಡಿದ್ರು. ಸೊ ಇವಾಗ ಯಾವುದೇ ಒಬ್ಬ ರೋಗಿ ಅಥವಾ ಯಾರೇ ಒಬ್ಬ ಪೇಷಂಟು ಮನೆಯಲ್ಲೇ ಟ್ರೀಟ್ಮೆಂಟ್ ತೊಗೊಂಡು ಮನೆಯಲ್ಲೇ ಅವರು ಕವರ್ ಆದರೆ ಇವ್ರೇನು ಮಾಡ್ತಾರೆ, ಇನ್ಶೂರೆನ್ಸ್ ಪಾಲಿಸಿನವರು ಮನೆಯಲ್ಲಿ ಯಾವುದೇ ಟ್ರೀಟ್ಮೆಂಟ್ ತೊಗೊಂಡ್ರು ಅದನ್ನು ಹಾಸ್ಪಿಟಲ್ ತೊಗೊಂಡಿದ್ದಾರೆ ಅನ್ನೋ ಥರ ಕನ್ಸಿಡರ್ ಮಾಡೋದಿಲ್ಲ. ಅವಾಗ ನೀವು ಯಾವುದೇ ಕ್ಲೇಮ್ನ ಮಾಡೋಕ್ಕಾಗೋದಿಲ್ಲ. ಅದೇ ಕಾರಣಕ್ಕೆ ಈ ಕ್ಲಾಸು ನಿಮ್ಮ ಇನ್ಶೂರೆನ್ಸಲ್ಲಿ ಕವರ್ ಆಗಿದೆಯಾ ಇಲ್ವಾ ಅಂತ ಹೇಳ್ಬಿಟ್ಟು ಚೆಕ್ ಮಾಡ್ಕೊಳ್ಳಿ. ನೋ ಕ್ಲೇಮ್ ಬೋನಸ್. ಇಡೀ ಇನ್ಶೂರೆನ್ಸಲ್ಲೇ ಇದೊಂದು ಕ್ಲಾಸ್ ಇದೆಯಲ್ಲ, ಇದೊಂಥರ ಗೋಲ್ಡನ್ ಟಿಕೆಟ್ ಥರ. ಅಕಸ್ಮಾತ್ ನೀವು ಒಂದು 5 ಲಕ್ಷದ ಪಾಲಿಸಿ ಕವರೇಜ್ ಮಾಡಿಸಿದ್ರ, ನೀವು ಫಸ್ಟ್ ಇಯರು ಕ್ಲೇಮ್ ಮಾಡಿಲ್ಲ, ಸೆಕೆಂಡ್ ಇಯರು ಕ್ಲೇಮ್ ಮಾಡಿಲ್ಲ ಅಂದಾಗ ಆ ಪಾಲಿಸಿ ಏನಾಗುತ್ತೆ, ಕಾಂಪೌಂಡ್ ಇಂಟ್ರೆಸ್ಟ್ ಥರ ಬೆಳೀತಾ ಹೋಗುತ್ತೆ. ಅಂದರೆ 2 ವರ್ಷ ಕ್ಲೇಮ್ ಮಾಡಿಲ್ಲ ಅಂದರೆ ಈ 5 lakhs 10 lakhs ಕವರೇಜ್ ಆಗುವಂಥ ಸಾಧ್ಯತೆಗಳಿರುತ್ತೆ. ಅದೇ ಕಾರಣಕ್ಕೆ ನಿಮ್ಮ ಇನ್ಶೂರೆನ್ಸ್ ಪಾಲಿಸಿನಲ್ಲಿ ಈ ಕವರೇಜ್ ಇದೆಯಾ ಇಲ್ಲ ಅಂತ ಹೇಳ್ಬಿಟ್ಟು ಚೆಕ್ ಮಾಡ್ಕೊಳ್ಳಿ. ಮೇಕ್ ಶೂರ್ ಯು ಹ್ಯಾವ್ ದಿಸ್. ಸೊ ಇವಾಗ ಸಮ್ಮರೈಸ್ ಮಾಡ್ಬೋಣ. ಈ ಎಲ್ಲ ಪಾಯಿಂಟ್ಸ್ಗಳು ಸ್ಕ್ರೀನಲ್ಲಿ ನೀವು ನೋಡ್ತಿರುವಂಥ ಈ 9 ಪಾಯಿಂಟ್ಸ್ಗಳು
ನೀವು ನಿಮ್ಮ ಯಾವುದೇ ಒಂದು ಹೆಲ್ತ್ ಇನ್ಶೂರೆನ್ಸ್ ಅಲ್ಲಿ ತಗೊಳಕ್ ಹೋಗ್ತಿದ್ರೆ ಅಥವಾ ಆಲ್ರೆಡಿ ತಗೊಂಡು ರಿನ್ಯೂ ಮಾಡ್ಸೋಕೆ ಹೋಗ್ತಿದ್ರೆ ಯು ಶುಡ್ ಮೇಕ್ ಶೂರ್. ಯಾಕಂದ್ರೆ ಈ ಹಿಡನ್ ಕ್ಲಾಸ್ಗಳು ನಿಮ್ಗಳಿಗೆ ಗೊತ್ತಾಗಬಾರ್ದು ಅಂತ ಹೇಳ್ಬಿಟ್ಟು ಇನ್ಶೂರೆನ್ಸ್ ಕಂಪ್ನಿಯವರು ಎಷ್ಟೋ ಕೆಲಸಗಳನ್ನ ಮಾಡ್ತಾ ಇರ್ತಾರೆ. ನಿಮ್ಮ ದುಡ್ಡಿಗೆ ನೀವು ಓನರ್ ಆಗಿ ನೀವು ಮಾಡಿಸುವಂತ ಇನ್ಶೂರೆನ್ಸ್ ದುಡ್ಡನ್ನ ಕ್ಲೇಮ್ ಮಾಡೋಕೆ ಹೋದಾಗ ಯಾವುದೇ ರಿಜೆಕ್ಷನ್ ಆಗದೆ ಇರಲಿ ಅನ್ನೋ ಕಾರಣಕ್ಕೆ ಈ ಎಲ್ಲಾ ವಿಷಯಗಳನ್ನ ನೀವು ತಿಳ್ಕೊಂಡು ಇನ್ಶೂರೆನ್ಸ್ ನ ತಗೊಳ್ಳಿ. ಅಕಸ್ಮಾತ್ ನಿಮ್ಗೆ ಅರ್ಥ ಆಗಿಲ್ಲ ಇದ್ರಲ್ಲಿ ಯಾವ್ದು ಕ್ಲಾಸು, ಇದ್ರದ್ದು ಯಾವ್ದು ಆಪ್ಟ್ ಮಾಡಬೇಕು, ನಮ್ಗೆ ಈ ಥರ ಕಾಯಿಲೆಗಳಿದೆ ಅಥವಾ ನಮ್ಮ ಫ್ಯಾಮಿಲಿನಲ್ಲಿ ಈ ಥರ ಕವರೇಜ್ ಬೇಕು ಅಂತ ನಿಮ್ಗಳಿಗೆ ಇನ್ನೂ ಎಕ್ಸ್ಟ್ರಾ ಪ್ರಿಯಾರಿಟಿ ಇರಬೇಕು ಅಥವಾ ಇನ್ನೂ ಎಕ್ಸ್ಟ್ರಾ ಕ್ಲಾಸಸ್ಗಳ ಬಗ್ಗೆ ತಿಳ್ಕೋಬೇಕು ಅಂತ ಅನ್ಸಿದ್ರೆ, ನಿಮ್ಗೊಂದು ಇನ್ನೂ ಕ್ಲಾರಿಟಿ ಬೇಕು ಅಂತ ಅನ್ಸಿದ್ರೆ, ನೀವು ನನ್ನ ಡಿಸ್ಕ್ರಿಪ್ಷನ್ ಕೊಟ್ಟಿರುವಂಥ ಲಿಂಕ್ನ ಕ್ಲಿಕ್ ಮಾಡಿ ಒನ್ ಕನ್ಸಲ್ಟೇಷನ್ನ ನೀವು ಬುಕ್ ಮಾಡ್ಕೊಬೋದು. ಅದರಲ್ಲಿ ನಿಮಗೆ ಇನ್ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಾರೆ ನೀವು ಯಾವ ಒಂದು ಇನ್ಶೂರೆನ್ಸ್ನ ತಗೋಬೇಕು ಅಂತ ಹೇಳ್ಬಿಟ್ಟು ಅವರು ನಿಮಗೆ ಅಡ್ವೈಸ್ ಮಾಡ್ತಾರೆ. ಸೊ ಸ್ಟೇ ಹೆಲ್ದಿ, ಸ್ಟೇ ಹ್ಯಾಪಿ. ಈ ವಿಡಿಯೋನ ನಿಮ್ಮೆಲ್ಲ ಫ್ರೆಂಡ್ಸು ಮತ್ತು ಫ್ಯಾಮಿಲಿಗೆ ಶೇರ್ ಮಾಡಿ. ಅವರು ಕೂಡ ಯಾವುದಾದ್ರೂ ಇನ್ಶೂರೆನ್ಸ್, ಎಸ್ಪೆಷಲಿ ಹೆಲ್ತ್ ಇನ್ಶೂರೆನ್ಸ್ನ ಪರ್ಚೇಸ್ ಮಾಡೋಕೆ ಹೋಗ್ತಾ ಇದ್ದಾರೆ ಅಂದಾಗ ಈ ಎಲ್ಲ ಕ್ಲಾಸ್ಗಳನ್ನ ತಿಳ್ಕೊಂಡಿದ್ರೆ ಅವ್ರಿಗೂ ಕೂಡ ಬೆನಿಫಿಟ್ ಆಗುತ್ತೆ. ಫ್ರೆಂಡ್ಸ್ ಆಗಲಿ, ಫ್ಯಾಮಿಲಿ ಆಗಲಿ, ಯಾರಾದರೂ ಆಗಲಿ ನಿಮ್ಮ ಕಾಂಟ್ಯಾಕ್ಟಲ್ಲಿರೋ ಎಲ್ಲರಿಗೂ ಕಳಿಸಿ. ಆ್ಯಂಡ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಪೀಸ್.